ಅನ್ನದಾತರ ಸನ್ಮಿತ್ರ, ಅನ್ನದಾತರ ಸಂಕಷ್ಟಗಳಿಗೆ ಮಿಡಿಯುವಂಥ ಮಾನ್ಯ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಮದ್ದೂರಿನ ಸರ್ಕಾರದ ಅಭಿವೃದ್ಧಿಯ ಒಂದು ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಿ ನೆನಪಿಡತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ. ಭಾಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಯ ಜೊತೆಗೆ ನಿಮ್ಮೆಲ್ಲರನ್ನು ಇಡೀ ಮದ್ದೂರಿನ ತಾಲೂಕಿನ ಪ್ರತಿ ಹಳ್ಳಿಯಿಂದ ಕರೆಸಿ ನಿಮ್ಮ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಶಾಸಕರಿಗೆ ಮೊದಲನೇದಾಗಿ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅತ್ಯಂತ ಬಡವರ ದೃಷ್ಟಿ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರೇ, ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಿರಂತರವಾಗಿ ಜನರ ಮಧ್ಯೆ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಹಾಗೂ ಈಗಾಗಲೇ ಹೇಳ್ದಂಗೆ ಇವತ್ತಿನ ಕಾರ್ಯಕ್ರಮದ ರೂವಾರಿಯಾದಂಥ ಉದಯ ಅವರೇ, ನನ್ನೆಲ್ಲ ಸಚಿವ ಸಂಪುಟದ ಹಿರಿಯ ಸಚಿವರುಗಳಾದಂಥ ಮಾದೇವಪ್ಪನವರೇ, ದಿನೇಶ್ ಗುಂಡೂರಾವ್ ಅವರೇ, ಈಗ ತಾನೇ ನಿರ್ಗಮಿಸಿದಂಥ ಕೃಷ್ಣ ಬೈರೇಗೌಡ್ರೆ, ವೆಂಕಟೇಶ್ ಅಣ್ಣವರೇ, ರಹೀಮ್ ಖಾನ್ ಅವರೇ, ಮತ್ತು ಶಾಸಕ ಸ್ನೇಹಿತರುಗಳಾದಂಥ ರವಿ ಅವರೇ, ನಮ್ಮ ಬಾಬು ಬಂಡಿ ಸಿದ್ದೇಗೌಡ್ರೆ, ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ, ನಯೀಮ್ ಅವರೇ, ಇನ್ನಿತರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿಗಳಾದಂಥ ನಮ್ಮ ಐ ಜಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಸಿ ಇ ಒ, ಎಸ್ ಪಿ, ಇನ್ನಿತರೆ ಎಲ್ಲ ನೀರಾವರಿ ಇಲಾಖೆಯ ಇತರೆ ಇಲಾಖೆ ಅಧಿಕಾರಿಗಳಿದ್ದೀರಾ, ಮಾಧ್ಯಮ ಸ್ನೇಹಿತರಿದ್ದೀರಾ, ಇಡೀ ತಾಲೂಕಿನ ಸಮಸ್ತ ಸಾರ್ವಜನಿಕರು, ರೈತರು, ಮಹಿಳೆಯರು, ಯುವಕರಿದ್ದೀರಾ. ದಯಮಾಡಿ ನಾನು 5 ನಿಮಿಷ ಮಾತನಾಡೋದು. ಇವತ್ತು ವಿಶೇಷವಾಗಿ ನಿಮ್ಮ ಮುಂದೆಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತನಾಡಬೇಕು, ನೀವು ಯಾರೂ ಸಹ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಮಾತನಾಡೋದು ಬೇಡ ಅಂಥೇಳಿ ಇವತ್ತು ಉದಯರು ಕಡಿಮೆ ಮಾತನಾಡಿದ್ದಾರೆ, ನಾನು ಕಡಿಮೆ ಮಾತಾಡ್ತೀನಿ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರೇ ಮಾತನಾಡೋದ್ರಿಂದ ದಯಮಾಡಿ ತಾವೆಲ್ಲರೂ ಸಹ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡಿ, ಇವತ್ತು ಈ ಜಿಲ್ಲೆ ಅನೇಕರ ನಾಯಕರುಗಳನ್ನ ಕೊಟ್ಟಿದೆ. ಸ್ವತಂತ್ರ ನಂತರ ಇಡೀ ರಾಷ್ಟ್ರ ರಾಜ್ಯ ಗಮನ ಹರಿಸುವಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮಂಡ್ಯ. ಅಂದರೆ ಬಹುಶಃ ಅದೇ ಯಾವ ರೀತಿ ಸೌಂಡ್ ಅನ್ನೋದನ್ನು ನೀವೆಲ್ಲರೂ ಸಹ ನೋಡಿದ್ದೀರ. ಆದರೆ ಅನೇಕ ಸರ್ಕಾರಗಳು, ಅನೇಕ ನಾಯಕರುಗಳು ಅನೇಕ ಅವ್ರದ್ದೇ ಆದಂಥ ರೀತಿಯಲ್ಲಿ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ, ಸ್ವತಂತ್ರಕ್ಕಿಂತ ಮುಂಚೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಹ ಎಲ್ಲ ಸರ್ಕಾರಗಳಿಗಿಂತ ಹೆಚ್ಚು ಅಭಿವೃದ್ಧಿಯನ್ನು ಈ ಭಾಗಕ್ಕೆ, ಮಂಡ್ಯಕ್ಕೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ಕಳೆದ 5 ವರ್ಷಕ್ಕೆ ನಾವು ಹೋಲಿಕೆಯನ್ನು ಮಾಡಬೇಕಾಗತ್ತೆ. ನಾವು 25 ವರ್ಷದ, 30 ವರ್ಷದ, 50 ವರ್ಷದ ಹೋಲಿಕೆ ಮಾಡಲಿಕ್ಕಾಗಲ್ಲ. 5 ವರ್ಷದಲ್ಲಿ ಇವತ್ತು ಏನು 7 ಜನ ಶಾಸಕರು ಗೆದ್ದಿದ್ದಂಥ ಪಕ್ಷ ಸರ್ಕಾರ ಮಾಡಿದಾಗ ಏನಿತ್ತು ಅಥವಾ ಬಿ ಜೆ ಪಿ ಸರ್ಕಾರ ಬಂದಾಗ ಏನಿತ್ತು ಅನ್ನೋದನ್ನು ನೀವೆಲ್ಲ ಸಮತೋಲನ ಮಾಡಬೇಕಾಗುತ್ತೆ. 5 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಜನರಿಗೆ ಸ್ಪಂದಿಸಿದ್ರ, ಅಭಿವೃದ್ಧಿ ಕೆಲಸ ಆಗಿತ್ತಾ ಅಥವಾ ಜನಪರ ಕಾರ್ಯಕ್ರಮ ಕೊಟ್ಟಿದ್ರ? ನೀವೆಲ್ಲರೂ ಸಹ ಯಾರನ್ನೇ ಯಾವುದೇ ವಿಚಾರದಲ್ಲಿ ನಾವು ಹಿಂದೆ ಇದ್ದವ್ರು ಹೇಗೆ, ಇವತ್ತಿದ್ದವ್ರು ಹೇಗೆ ಅನ್ನೋದನ್ನು ನೋಡಿದಾಗ ಮಾತ್ರ ಪ್ರಜಾಪ್ರಭುತ್ವದ ವ್ಯಾಲ್ಯೂ ಉಳಿಯಲಿಕ್ಕೆ ಸಾಧ್ಯ. ಅದನ್ನು ನೋಡಬೇಕು. ಇವತ್ತಿದ್ದಂಥ ಇಲ್ಲಿ ಶಾಸಕರು ಹಿಂದೆ ಇದ್ದಂಥ ಶಾಸಕರಿಗೆ ಕಂಪ್ಯಾರಿಸನ್ ಮಾಡಬೇಕಾದಂಥದ್ದು ಅನಿವಾರ್ಯ. ಇವತ್ತು ಉದಯ್ ಅವರು ಒಬ್ಬ ಉದ್ಯಮಿ ಆದರೂ ಸಹ ಇಲ್ಲಿ ಬಂದು ಶಾಸಕರಾದ ಮೇಲೆ, ಶಾಸಕರು ಆಗತ್ತಿಂತ 2 ವರ್ಷ ಏನು ಓಡಾಡಿದರು, ಸಂಪರ್ಕ ಇಟ್ಕೊಂಡಿದ್ರು, ಅವತ್ತು ಅನೇಕರು ಅನೇಕ ಥರ ಮಾತನಾಡ್ತಿದ್ರು. ಆದರೆ ಶಾಸಕರಾದ ಮೇಲೆ, ನಮ್ಮದೇ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಅನೇಕ ಕೆಲಸಗಳನ್ನು ಮಾಡ್ತಾರೆ. ಅವ್ರು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ವಾರಕ್ಕೆ 4-5 ದಿವಸ ನಿಮ್ಮ ಜೊತೆಯಲ್ಲಿರ್ತಾರೆ, ಹಳ್ಳಿಗಳಲ್ಲಿರ್ತಾರೆ, ಅಭಿವೃದ್ಧಿ ಕೆಲಸ ಗಮನ ಕೊಡ್ತಾರೆ. ಇದು ಅತ್ಯಂತ ಒಬ್ಬ ಒಳ್ಳೆಯ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಾ. ಅವ್ರು ನಿರಂತರವಾಗಿ ನಿಮ್ಮ ಜೊತೆಲೇ ಇರ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮಗೆ ಒಂದು ಅದೃಷ್ಟವಶ
ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಬಾಬಣ್ಣ ಇರ್ಬೋದು, ರವಿ ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ಎಲ್ಲರೂ ಸಹ ಇದೇ ರೀತಿ ಉತ್ತಮವಾದಂಥ ಜನಪರವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೆ ಆರ್ ಪೇಟೆ ನಮ್ಮ ಪಕ್ಷದ ಶಾಸಕರಲ್ಲದೇ ಇದ್ದರೂ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹೆಚ್ಚು ಒತ್ತನ್ನು ಕೆ ಆರ್ ಪೇಟೆಗೂ ಸಹ ಕೊಡ್ತೀವಿ. ಇಡೀ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ದು, ನಮ್ಮದು ಎಲ್ಲರದ್ದು ಉದ್ದೇಶ ಅಷ್ಟೇ ವಿನಃ ನಾವು ಯಾವ ಪಕ್ಷದ ಶಾಸಕರು ನಮ್ಮ ಪಕ್ಷದವರ ಇನ್ನೊಬ್ಬ ಪಕ್ಷದವರ ಅನ್ನೋದನ್ನು ನಾವು ನಾವು ಗಮನ ಹರಿಸಲ್ಲ. ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು, ಅವ್ರದ್ದೇ ಪಕ್ಷ ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡ್ತಾರೆ. ತಮಿಳ್ನಾಡಿನಲ್ಲಿ ನಿಮ್ಮದೇ ಪಾರ್ಟ್ನರ್ ಇದ್ದಾರೆ ಅಂತ, ಗೋವಾದಲ್ಲಿ ಅವ್ರದ್ದೇ ಪಕ್ಷದವರಿದ್ದರೆ ಮಾದಾಯಿ ಯೋಜನೆ ತರಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಇಲ್ಲಿ ಅವರೇ ಪಕ್ಷದ ಆಡಳಿತ ಇದ್ದಾಗ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಆಕ್ಸಿಡೆಂಟ್ನ ಅಥವಾ ಇಲ್ಲಿ ಕಾಮಗಾರಿನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಇಂಥವರು ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯ ಅಧ್ಯಕ್ಷರಿಗೋ ವಿರೋಧ ಪಕ್ಷದ ನಾಯಕರಿಗೋ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ದುರಂತ ಇಂಥದ್ದೆಲ್ಲ ಯಾವುದನ್ನು ಯಾವ ಟೈಮ್ನಲ್ಲಿ ಮಾತನಾಡಬೇಕು ಅಂತ. ಇವತ್ತು ನಮ್ಮ 5 ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ರಾಹುಲ್ ಗಾಂಧಿಯವರು, ಖರ್ಗೆಯವರು, ಇವತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಸೇರಿ ಈ 5 ಗ್ಯಾರಂಟಿ ಇವತ್ತು ಆರ್ಥಿಕವಾಗಿ ಇಡೀ ರಾಜ್ಯವನ್ನು ಸುಸ್ಥಿರಿಗೆ ತರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ವರ್ಷಕ್ಕೆ 50,000 55,000 ಕೋಟಿ ಇವತ್ತು ಜನರಿಗೆ ಹೋಗುತ್ತೆ. ಅದಲ್ಲದೆ ಅನೇಕ ಕಾರ್ಯಕ್ರಮಗಳು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ಬೋದು, ಕೃಷಿ ಇಲಾಖೆಯಲ್ಲಿರ್ಬೋದು, ಅನೇಕ ಕಂದಾಯ ಇಲಾಖೆಯಲ್ಲಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ. ಇವತ್ತು ರೆವಿನ್ಯೂ ಕೇಸಸ್ಗಳು ಪ್ರತಿಯೊಬ್ಬರು ದಾಖಲೆಗಳಿಗೋಸ್ಕರ ತಹಸೀಲ್ದಾರ್ ಹತ್ರ, ಎ ಸಿ ಹತ್ರ, ಡಿ ಸಿ ಹತ್ರ ಅಲ್ದಾಡ್ತಿದ್ದಂಥದ್ದನ್ನ 20-30 ಸಾವಿರ ಈ ಜಿಲ್ಲೆಯ ಕೇಸಸ್ಸನ್ನು ಡಿ ಸಿ, ತಹಸೀಲ್ದಾರು, ಎ ಸಿ ಅವರು ನೀವು ಸಂಪೂರ್ಣ ಬಗೆಹರಿಸಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ತುರ್ತಾಗೆಲ್ಲ ಹೋಗಿದ್ದಾರೆ. ಅನೇಕ ಹೊಸ ಬದಲಾವಣೆ ತರೋದ್ರ ಮೂಲಕ ದಾಖಲೆಗಳನ್ನ ಇವತ್ತು ಪೋಡಿಗಳನ್ನ ದುರಸ್ತಿಗಳನ್ನ ಇವತ್ತು ಇಡೀ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ. ಅದು ಬಿಟ್ಟು ಸಹ ಸಮಗ್ರವಾಗಿ ಜನರ ಜೊತೆ ಇದ್ದು ಜನಸಂಪರ್ಕಗಳನ್ನ ಮಾಡೋದ್ರ ಸಭೆಗಳನ್ನ ಮಾಡೋದ್ರ ಮೂಲಕ ಜನರ ಸಮಸ್ಯೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಾವೆಲ್ಲರೂ ಪಕ್ಷದ ಅನೇಕ ವಿವಿಧ ಜನಪ್ರತಿನಿಧಿಗಳು, ಶಾಸಕರುಗಳು, ನಾನು ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಬೇಕು. ಇವತ್ತೇನು 1000 ಕೋಟಿಗೂ ಹೆಚ್ಚು ಮದ್ದೂರು ತಾಲೂಕಿನಲ್ಲಿ ಇವತ್ತು ಶಂಕುಸ್ಥಾಪನೆ ಮತ್ತು ಪ್ರಗತಿಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಲಾಂಛನ ಮಾಡಿದ್ರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಅದು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆನಲ್ಲಾಗಿರ್ತಕ್ಕಂಥ ಬದಲಾವಣೆ ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಬದಲಾವಣೆ ಇರ್ಬೋದು, ಅಥವಾ ನೀರಾವರಿ ಇಲಾಖೆನಲ್ಲಾಗಿರ್ತಕ್ಕಂಥ ಸಮಗ್ರ ಅಭಿವೃದ್ಧಿ ಇರ್ಬೋದು, ಬಹುಶಃ 4,000-5 ಸಾವಿರ ಕೋಟಿ ಇವತ್ತು ಈ ಜಿಲ್ಲೆಗೆ ಕಳೆದ 1-2 ವರ್ಷದಲ್ಲಿ ಅಭಿವೃದ್ಧಿ ಸರ್ಕಾರದಿಂದ ಆಗಿದೆ ಅನ್ನೋದಕ್ಕೆ ಇವರಿಬ್ಬರೂ ಸಹ ಅದರಲ್ಲಿ ವಿಶೇಷವಾಗಿ ಕಾರಣ. ಒಬ್ಬ ಶಾಸಕರಾಗಿ ಎಲ್ಲ ಪ್ರಯತ್ನವನ್ನು ಈ ತಾಲೂಕಿಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಮಗೆ ಬೇಡಿಕೆ ಇಲ್ಲದೇ ಇರತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯವನ್ನು ಕೊಟ್ಟಂಥ ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಬೇಕಾಗತ್ತೆ. ಅದರ ಜೊತೆಗೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ 110 ಕೋಟಿ ಇಲ್ಲಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಕೀರ್ತಿ ಹಣಕಾಸಿನ ಸಚಿವರಾಗಿ ಮುಖ್ಯಮಂತ್ರಿಗೆ ಸಲ್ಲಬೇಕಾಗತ್ತೆ. ಇವತ್ತು ಒಂದೇ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಶುಗರ್ ಫ್ಯಾಕ್ಟ್ರಿಯ ಸಂಪೂರ್ಣ ಜೀರ್ಣೋದ್ಧಾರಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಆಗಿಲ್ಲ. ಕೆಲವೇ ದಿನಗಳಲ್ಲಿ ಅದೊಂದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂತು ನಾವೆಲ್ಲರೂ ಸಹ ಶಾಸಕರು ಒಟ್ಟಿಗೆ ಸೇರಿ ಅದೊಂದು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಬಿಟ್ಟು ಉಪಮುಖ್ಯಮಂತ್ರಿಗಳು ನೀರಾವರಿ ಇಲಾಖೆಯಲ್ಲಿ ಎಷ್ಟು ಸಾಧ್ಯನೋ ಕಾವೇರಿ ನೀರಾವರಿ ನಿಗಮದಲ್ಲಿ ಮಂತ್ರಿಗಳಾಗಿ ಡಿ ಕೆ ಅವರಿದ್ದಾರೆ, ಅಲ್ಲಿ ಬೋರ್ಡಿನ ಚೇರ್ಮನ್ರಾಗಿ ಸಿದ್ದರಾಮಯ್ಯನವರಿದ್ದಾರೆ. ಇಬ್ಬರು ಕೂಡಿ ಕಾವೇರಿ ನಿಗಮದಲ್ಲಿ ಅತ್ಯಂತ ನಮ್ಮ ಜಿಲ್ಲೆಗೆ ಕೊಡಬೇಕಾದಂಥ ಎಲ್ಲ ನಾಲೆ ಆಧುನೀಕರಣ ಇರ್ಬೋದು, ಅನೇಕ ಉಪಯುಕ್ತವಾದಂಥ ಕಾಮಗಾರಿಗಳನ್ನಿರ್ಬೋದು ಕೊಟ್ಟು ಇವತ್ತು ನೀರಾವರಿ ನಿಗಮದಲ್ಲಿ ಹೆಚ್ಚು ಗಮನವನ್ನು ಹರಿಸಿರ್ತಕ್ಕಂಥದ್ದು. ಇಬ್ಬರಿಗೂ ಸಹ ನಾನು ವಿಶೇಷವಾಗಿ ಜಿಲ್ಲೆಯ ಜನರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ನಾನು ಇನ್ನೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಕೃಷಿ ಇಲಾಖೆಯಲ್ಲಿ ಕಳೆದ 1 ವಾರ 10 ದಿವಸದಿಂದ ಏನು ರಾಸಾಯನಿಕ ಗೊಬ್ಬರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ಈ ಬಿ ಜೆ ಪಿಯ ನಾಯಕರುಗಳಿಗೆ ನಾಚಿಕೆ ಆಗಬೇಕು. ರೈತರಿಗೆ ಕಷ್ಟಕ್ಕೆ ಆಗದೇ ಇರತಕ್ಕಂಥ ಯಾವುದಾದ್ರೂ ಈ ರಾಷ್ಟ್ರದಲ್ಲಿ ಪಕ್ಷ ಇದ್ದರೆ ಅದು ಬಿ ಜೆ ಪಿ ಪಕ್ಷ. ನಮ್ಮ ಸರ್ಕಾರ ಬಂದ ಕೂಡಲೇ ಇಡೀ
ಯಾವತ್ತೂ ಇಲ್ಲದೆ ಬರಗಾಲ ಬಂದಾಗ ಕನಿಷ್ಠ ಪ್ರಮಾಣದ ನಮ್ಮ ಮುಖ್ಯಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರು ನಾವೆಲ್ಲರೂ ಕೊಟ್ಟಂಥ ರಾಜ್ಯದ ರಿಪೋರ್ಟನ್ನು ಅವತ್ತು ಗಮನ ಹರಿಸ್ತಲೇ ಸುಪ್ರೀಂ ಕೋರ್ಟಿಂದ 3454 ಕೋಟಿಯನ್ನು ತಂದು ಹಂಚಿದಂಥದ್ದು ನಮ್ಮ ಸರ್ಕಾರದ ಪ್ರಯತ್ನ. ಇವರಿಗೆ ನಾಚಿಕೆ ಆಗಬೇಕು. ಅದಾದ ನಂತರ ಇವತ್ತು ಅನೇಕ ಯೋಜನೆಗಳಿಗೆ ಹಣವನ್ನು ಪ್ರಾಮಿಸ್ ಮಾಡಿದ್ದು, ಬಜೆಟಲ್ಲಿ ಇಟ್ಟಿದ್ದು, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದ್ದು ಕೊಡಲಿಲ್ಲ. ಅದೆಲ್ಲವೂ ಒಂದು ಕಡೆ ಇರಲಿ, ಫೈಟ್ ಮಾಡೋಣ. ಇವತ್ತು ಮೊನ್ನೆಯಿಂದ ಕೃಷಿ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೊಡೋ ಅನುದಾನವನ್ನು 50 ಲಕ್ಷ, 40 ಲಕ್ಷ, 10 ಲಕ್ಷ, 5 ಲಕ್ಷ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಹಾರ್ವೆಸ್ಟ್ ಹಬ್ ಅಂತ ಹೇಳಿ ಶುಗರ್ ಕ್ಯಾನ್ ಇರ್ಬೋದು, ಪ್ಯಾಡಿ ಇರ್ಬೋದು, ಇನ್ನಿತರೆ ಕಟಾವು ಮಾಡ್ತಕ್ಕಂಥ ಮಿಷನ್ನ ಅಥವಾ ಚಾಪ್ ಕಟ್ರ್ ಇರ್ಬೋದು ಕೊಟ್ಟಂಥದ್ದು ಈ ದೇಶದಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ. ಇವತ್ತು ಕಳೆದ 2 ವರ್ಷ ಯಾವುದೇ ಸಮಸ್ಯೆ ಇಲ್ಲ. ಈ ವರ್ಷ ಇವತ್ತು 6850 ನಮ್ಮ 6,80,000 ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾಗಿದ್ದಂಥ ಕೇಂದ್ರ ಸರ್ಕಾರ 5,027, ಸೊ 5,27,000 ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ. ಇನ್ನು 1.5 ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ನಾನು 1 ತಿಂಗಳ ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, 1 ತಿಂಗಳ ಮುಂಚಿತವಾಗಿ ಪತ್ರ ಬರೆದಿದ್ದೀನಿ, 1 ತಿಂಗಳ ಮುಂಚಿತವಾಗಿ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೆಯದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ, ವಿಜಯಪುರದಲ್ಲಿ ಅಥವಾ ದಾವಣಗೆರೆಯಲ್ಲಿ, ಹಾವೇರಿನಲ್ಲಿ, ಸೊ ಎಲ್ಲ ಕಡೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲವೂ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದ್ದೀವಿ. ಆದರೆ ಏನೂ ವಿಚಾರ ಇಲ್ಲ ಅಂಥೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ದಮ್ಮಿದ್ರೆ, ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ, ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾರು ಕಾಳಜಿ ಇದ್ದರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ 1-2 ಲಕ್ಷ, 2.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡಲಿಕ್ಕೆ ಹೇಳಿ. 100ಕ್ಕೆ 100 ಇವತ್ತು ರೈತರಿಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಯಾವುದೇ ರಾಜ್ಯ ಪ್ರೊಡಕ್ಷನ್ ಮಾಡಲ್ಲ, ಎಲ್ಲವೂ ಕೇಂದ್ರದಿಂದ ಬರಬೇಕಾಗುತ್ತೆ. ಆದರೆ ಇವರು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವರಿರ್ಬೋದು, ಅಶೋಕರಿರ್ಬೋದು, JDSನವ್ರು ಇರ್ಬೋದು, ಅನಾವಶ್ಯಕವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು. ನಾವಿವತ್ತು ಯಾವತ್ತೂ ಸಹ ಕೇಂದ್ರ ಸರ್ಕಾರ ಸ್ಟಾಕ್ ಇರ್ತಕ್ಕಂಥದ್ದನ್ನ ಪರಿಗಣಿಸಿ ಸರಬರಾಜು ಮಾಡ್ತಾ ಇರಲಿಲ್ಲ. ಈ ಬಾರಿ ಮಾತ್ರ ನಿಮ್ಮಲ್ಲಿ ಸ್ಟಾಕ್ ಇದೆ, ಅದನ್ನು ಉಪಯೋಗಿಸಿ ಅಂತಾರೆ. ಈ ಬಾರಿ ಜೋಳ, ಮೆಕ್ಕೆಜೋಳ ಇವತ್ತು ಮೇಜ್ ಅಂತ ಏನಂತೀವಿ 2 ಲಕ್ಷ ಹೆಕ್ಟೇರ್ಸು ಜಾಸ್ತಿ ಆಗಿದೆ. 1 ತಿಂಗಳು 1.5 ತಿಂಗಳು ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಗಿದೆ. ಎಲ್ಲ ಡ್ಯಾಮು ನೀರು ತುಂಬಿ 1 ತಿಂಗಳ ಮುಂಚಿತವಾಗಿ ಇವತ್ತು ನಮ್ಮ ಬಿತ್ತನೆ ಪ್ರಾರಂಭ ಆಗಿದೆ. ಇವೆಲ್ಲ ಕಾರಣದಿಂದ ಸ್ವಲ್ಪ ಎಲ್ಲಿ ಆತಂಕ ಇದೆ ಅಲ್ಲೆಲ್ಲವೂ ಸಹ ಆ ಸಂದರ್ಭದಲ್ಲಿ ನಾವು ಒದಗಿಸ್ಲಿಕ್ಕೆ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಸಹ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಹ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಪ್ರತಿ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು 4 ಜನ ರಾಜ್ಯದಿಂದ ಹೋಗಿರ್ತಕ್ಕಂಥ ಕೇಂದ್ರ ಸಚಿವರಿಗೆ ಪತ್ರ ಬರೆದು ವಿನಂತಿ ಮಾಡಿದ್ದೀನಿ. ಅವ್ರು ಯಾರೂ ಪ್ರಯತ್ನ ಮಾಡ್ದಲೇ ಜೋಶಿಯವರು, ಪಾಪ ಇವು ಕುಮಾರಸ್ವಾಮಿ ಅವರು ಕಡಿಮೆ ಮಾತಾಡ್ತಾವ್ರೆ, ಜೋಶಿಯವರು ಚಾರ್ಜ್ ತಗೊಂಡವ್ರೆ. ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಜೋಶಿಯವರೇ, ನೀವೇನಾದರೂ ರಾಜ್ಯದಲ್ಲಿ ಜನಪರವಾದಂಥ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನು ಬರಬೇಕು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕೇ ವಿನಃ ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಸರ್ಕಾರವನ್ನು ಟೀಕೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ನಮ್ಮ ಕೃಷಿ ಇಲಾಖೆಯಲ್ಲಿ ಇಡೀ ರಾಜ್ಯಾದ್ಯಂತ ಬಿತ್ತನೆಗೆ ಬೇಕಾಗ್ತಕ್ಕಂಥ ಯಾವುದೇ ಸೀಡ್ಸ್ ಇರ್ಬೋದು, ಗೊಬ್ಬರ ಇರ್ಬೋದು, ಅದನ್ನು ನಾವು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ. ಎಲ್ಲೂ ರೈತರಿಗೆ ತೊಂದರೆ ಆಗಲ್ಲ. ಯಾರೂ 1-2 ದಿವಸ ಹೆಚ್ಚು ಕಡಿಮೆ ಆದಾಗ ಆತಂಕ ಪಡ್ತಕ್ಕಂಥದ್ದು ಬೇಡ. ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯಲ್ಲಿ, ಜನಪರ ಕಾರ್ಯಕ್ರಮದಲ್ಲಿ ಅಥವಾ ರೈತರ ವಿಚಾರದಲ್ಲಿ ಎಲ್ಲವನ್ನು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು ಕಾರಣ ಇದ್ದಾರೆ. ನಮ್ಮ ಜಿಲ್ಲಾ ಆಡಳಿತ ಭಾಳ
ಎಫೆಕ್ಟಿವ್ ಆಗಿ ಎಲ್ಲ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಆಡಳಿತ ಮಾಡ್ತಾ ಇದೆ. ಎಲ್ಲ ಶಾಸಕರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಈ ಮದ್ದೂರಿನ ಕಾರ್ಯಕ್ರಮ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಉದಯ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಇದೇ ರೀತಿ ಸಂಪೂರ್ಣವಾದಂಥ ಜನಪರ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಬಯಸಿ ನನ್ನ ಮಾತು ಮುಗಿಸ್ತೀನಿ. ದಯಮಾಡಿ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಯಾರು ಅರ್ಜೆಂಟ್ ಮಾಡ್ಕೋಬೇಡಿ. ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗೀತದೆ. ದಯವಿಟ್ಟು ಶಾಂತಿ ರೀತಿಯಿಂದ ವರ್ತಿಸಿ ನಮ್ಮ ತಾಲೂಕಿನ ಘನತೆಯನ್ನು ಉಳಿಸ್ಕೊಳ್ಳೋಣ ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ. ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಅನಂತ ವಂದನೆಗಳು. ಬಂಧುಗಳೇ, ಆತ್ಮ